ಇಷ್ಟು ನೋಡಿ, ಅಂಗನವಾಡಿ ಮಕ್ಕಳ ಆರೋಗ್ಯ ವಿಚಾರದಲ್ಲಿ ಇದೀಗ ಆಟ ಆಡ್ತಾ ಇದ್ದಾರೆ, ಚೆಲ್ಲಾಟ ಆಡ್ತಾ ಇದ್ದಾರೆ ಅನ್ನೋಂಥದ್ದು ಗೊತ್ತಾಗ್ತಾ ಇದೆ. ಮಕ್ಕಳಿಗೆ ಎಕ್ಸ್ಪೈರಿ ಆಗಿರುವಂತಹ ಆಹಾರ ಪದಾರ್ಥಗಳನ್ನ ಕೊಡ್ತಾ ಇದ್ದಾರಂತೆ. ಪ್ರತಿ ಬಾರಿ ಅಂಗನವಾಡಿಯಲ್ಲೇ ಇಂಥ ಘಟನೆಗಳು ಯಾಕೆ ನಡೀತಾ ಇದೆ ಅಂತ ಗೊತ್ತಿಲ್ಲ. ಇವರೆಲ್ಲ ಏನ್ ಮಾಡ್ತಾ ಇದ್ದಾರೆ, ಅದರಲ್ಲೂ ಕೂಡ ಇದರಲ್ಲಿ ಆರೋಗ್ಯ ಇಲಾಖೆ ಅಥವಾ ಆಹಾರ ಇಲಾಖೆ ಏನ್ ಮಾಡ್ತಾ ಇದೆ ಅಂತ ಹೇಳಿ ಗೊತ್ತಿಲ್ಲ. ಆಹಾರ ಇಲಾಖೆಯಿಂದ ಕೊಡುವಂತಹ ಒಂದಷ್ಟು ಫುಡ್ ಇರ್ಬೋದು, ಆಹಾರ ಇರ್ಬೋದು, ಅಂಗಡಿ, ಅದರಲ್ಲೂ ಕೂಡ ಅಂಗನವಾಡಿಗೆ ಕೊಡುವಂತಹ ಒಂದು ಆಹಾರ ಪದಾರ್ಥಗಳೇ ಇರ್ಬೋದು, ಇದೆಲ್ಲವೂ ಕೂಡ ಎಕ್ಸ್ಪೈರಿ ಆಗಿರುವಂತಹ ಫುಡ್ ಇಲ್ಲಿ ಕೊಡ್ತಾ ಇದ್ದಾರೆ. ಬೆಳಗಾವಿ ಗ್ರಾಮೀಣ ಕ್ಷೇತ್ರದಲ್ಲಿ ಎಕ್ಸ್ಪೈರಿ ಆಹಾರ ವಿತರಣೆ ಮಾಡಲಾಗ್ತಾ ಇದೆ. ಅಂಗನವಾಡಿ ಮಕ್ಕಳಿಗೆ ಎಕ್ಸ್ಪೈರಿ ಮಿಲ್ಲೆಟ್ ಲಡ್ಡುವನ್ನ ಕೊಡ್ತಾ ಇದ್ದಾರೆ. ಪೌಷ್ಟಿಕ ಆಹಾರ ಸಿಗುವ ಉದ್ದೇಶಕ್ಕೆ ಮಿಲ್ಲೆಟ್ ಲಡ್ಡು ವಿತರಿಸಲಾಗುತ್ತೆ. ಆದರೆ ಪೌಷ್ಟಿಕ ಆಹಾರ ವಿತರಣೆಯಲ್ಲೇ ಅಕ್ರಮ ಬೆಳಕಿಗೆ ಬರ್ತಾ ಇದೆ. 6 ತಿಂಗಳ ಹಿಂದೆ ಎಕ್ಸ್ಪೈರ್ ಆಗಿರೋ ಆಹಾರ ವಿತರಿಸ್ತಾ ಇದ್ದಾರೆ. ಹಾಗಾದ್ರೆ ಆ ಸಣ್ಣ ಮಕ್ಕಳಿಗೆ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಅದಕ್ಕೆ ಯಾರು ಮತ್ತೆ ಹೊಣೆ ಯಾರು? ಹೀಗೆ 3 ಅಂಗನವಾಡಿ ಕೇಂದ್ರಗಳಿಗೆ ಕನ್ನಡ ಹೋರಾಟಗಾರ್ತಿ ಭೇಟಿ ಕೊಟ್ಟಿದ್ದಾರೆ. ಭೇಟಿ ವೇಳೆ ಎಕ್ಸ್ಪೈರಿ ಆಗಿರುವಂತಹ ಪದಾರ್ಥಗಳು ವಿತರಣೆ ಮಾಡ್ತಾ ಇದ್ದಾರೆ ಅಂತ ಹೇಳಿ ಗೊತ್ತಾಗಿದೆ. ಈ ಬಗ್ಗೆ ಸಾಮಾಜಿಕ ಜಾಲತಾಣಗಳಲ್ಲಿ ಕಸ್ತೂರಿ ಭಾವಿ ಪೋಸ್ಟ್ ಮಾಡಿದ್ದಾರೆ. ಈ ರೀತಿಯಾಗಿ ನಡೀತಾ ಇದೆ ಅಂತ ಹೇಳಿ 6 ತಿಂಗಳ ಹಿಂದೆನೇ ಎಕ್ಸ್ಪೈರಿ ಆಗಿರುವಂತಹ ಮಿಲ್ಲೆಟ್ ಲಡ್ಡುಗಳನ್ನ ಅಂಗನವಾಡಿ ಮಕ್ಕಳಿಗೆ ಕೊಡ್ತಾ ಇದ್ದಾರಂತೆ. ಇವರು ಯಾವಾಗ ಅಲ್ಲಿ ಭೇಟಿ ಕೊಟ್ಟಿದ್ದಾರೋ ತನಿಖೆ ನಡೆಸಲಿಕ್ಕೆ ಅಥವಾ ಎಲ್ಲವೂ ಕೂಡ ಪರಿಶೀಲನೆ ಮಾಡಲಿಕ್ಕೆ ಆ ಟೈಮಲ್ಲಿ ಗೊತ್ತಾಗಿದೆ ಎಕ್ಸ್ಪೈರಿ ಫುಡ್ ಅನ್ನ ಕೊಡ್ತಾ ಇದ್ದಾರೆ ಅಂಗನವಾಡಿ ಮಕ್ಕಳಿಗೆ ಅಂತ ಹೇಳಿ. ಬೆಳಗಾವಿ ಗ್ರಾಮೀಣ ಕ್ಷೇತ್ರದಲ್ಲಿ ನಡೆದಿರುವಂತಹ ಘಟನೆ ಇದು. ಎಕ್ಸ್ಪೈರಿ ಆಹಾರ ವಿತರಿಸಲಾಗ್ತಾ ಇದೆ ಸಣ್ಣ ಸಣ್ಣ ಮಕ್ಕಳಿಗೆ ಅಂಗನವಾಡಿಯಲ್ಲಿ. ಹಾಗಾಗಿ ಇದೆಲ್ಲವೂ ಕೂಡ ಬಹುಶಃ ಆಹಾರ ಇಲಾಖೆಯ ಗಮನಕ್ಕೆ ಮೊದಲನೇದಾಗಿ ಬರಬೇಕಾಗತ್ತೆ. ಆಹಾರ ಇಲಾಖೆಯಿಂದ ಇಂಥ ಎಡವಟ್ಟು ಯಾಕಾಗ್ತಾ ಇದೆ, ಅಥವಾ ಇಂಥ ಎಡವಟ್ಟು ಇಲ್ಲಿ ಈ ಒಂದು ಅಂಗನವಾಡಿಗಳಲ್ಲೇ ಮಾಡ್ತಾ ಇದ್ದಾರೆ ಅಂತಂದ್ರೆ ಆಹಾರ ಇಲಾಖೆಯು ಕೂಡ ಒಂದು ಸ್ವಲ್ಪ ಗಮನವನ್ನ ಕೊಡಬೇಕಾಗತ್ತೆ. ಇದೇನು ಹೊಸ ವಿಚಾರ ಅಲ್ಲ. ಅಂಗನವಾಡಿಯಲ್ಲಿ ಈ ಹಿಂದೆಯೂ ಕೂಡ ಇಂಥ ಘಟನೆಗಳು ನಡೆದೋಗಿದೆ. ಹಾಗಾಗಿ ಈ ಬಗ್ಗೆ ಸಾಮಾಜಿಕ ಜಾಲತಾಣಗಳಲ್ಲಿ ಕಸ್ತೂರಿ ಭಾವಿ ಪೋಸ್ಟ್ ಅನ್ನು ಮಾಡಿದ್ದಾರೆ. ಭೇಟಿ ಕೊಟ್ಟಿರುವಂತಹ ಟೈಮಲ್ಲಿ ಎಕ್ಸ್ಪೈರಿ ಆಗಿರುವಂತಹ ಪದಾರ್ಥಗಳು ವಿತರಿಸ್ತಾ ಇದ್ದಾರೆ ಅಂತ ಹೇಳಿ ಬೆಳಕಿಗೆ ಬಂದಿದೆ. कन्नड कधीदिला ते कुठे आम्ही शेताकडे 4 दिवस झाले तुम्हाला देऊन पॅकेट तुम्ही डेट चेक ಮಾಡ್ರಿ ಸ್ವಲ್ಪ ಚೆಕ್ ಮಾಡಿ ಡೇಟ್ ಆಫ್ ಎಕ್ಸ್ಪೈರಿ 10 ನವೆಂಬರ್ 2025 ಇದು ಯಾವಾಗ ಕೊಟ್ಟಿದ್ದಾರೆ ಕದಿದಿಲ್ಲ ಕದಿದಿಲ್ಲ अंदाज कधीदिला 4 दिवस झाले तुम्हाला देऊन पॅकेट तुम्ही डेट चेक ಮಾಡ್ರಿ ಸ್ವಲ್ಪ